ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈಗ ನಿಮಗೆಲ್ಲರಿಗೂ ಕೂಡ ಸಬ್ಸ್ಕ್ರೈಬರ್ ಆದಂತಹ ನಮ್ಮ ಒಬ್ಬ ವಿದ್ಯಾರ್ಥಿನಿನೋ ಅಥವಾ ವಿದ್ಯಾರ್ಥಿ ಗೊತ್ತಿಲ್ಲ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. 2 ದಿನ ಆಯಿತು. ಅವರಿಗೆ ನಾನು ರಿಪ್ಲೈ ಮಾಡಿದೆ, ಮ್ಯಾಮ್, ಸರ್, ಪ್ಲೀಸ್ ದಯವಿಟ್ಟು ನಿಮ್ಮ ಹೆಸರನ್ನು ತಿಳಿಸಿ, ವಿಡಿಯೋನ ಅಪ್ಲೋಡ್ ಮಾಡಬೇಕು, ನಿಮ್ಮ ಹೆಸರನ್ನು ಹೇಳಬೇಕು ಅಂತ. ಆದರೆ ಅವರು ರೆಸ್ಪಾನ್ಸ್ ಕೊಡಲಿಲ್ಲ. ಆದರೂ ಸಮಯವನ್ನು ನಾನು ಹೌದಲ್ವಾ ಯುಟಿಲೈಸ್ ಮಾಡಿಕೊಂಡು ಈ ವಿಡಿಯೋನ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಗಿವನ್ ಬಿಲೋ ಅಂತ ಇದೆ. ಕಂಪ್ಲೀಟ್ ದಿ ಅನಲಾಗ್ ಅಂತ. ಸೆಕೆಂಡರಿ PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಡ್ರಪ್ಪ, ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ರೀಸನ್ ಇಷ್ಟೇ, ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಮಾಡ್ಕೊತಾನೆ ನಾನು ಹೋಗ್ತೇನೆ. ನೋಡಿ, ಆ್ಯರೋಸ್ ಫ್ಲೈ ಅಂತ ಇದೆ. ಹಾಗಿದ್ರೆ ಬೋ ಅಂದರೆ ಏನು ಅಂತ, ಅದು ಸ್ಟೇಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹೆಂಗೆ ಸರ್ ನಿಮ್ಗೆ ಗೊತ್ತಾಯಿತು ಅಂದರೆ, ಡೈರೆಕ್ಟಾಗಿ ಪಾಠದಲ್ಲಿಯೇ ಕೊಡಲಾಗಿದೆ. ನೋಡಿ, ಲಿವಿಂಗ್ ಆ್ಯರೋಸ್ ಅಂತ ಹೇಳಿದರೆ ಮಕ್ಕಳು ಅಂತ, ಸ್ಟೇಬಲ್ ಅಂತ ಹೇಳಿದರೆ ಯಾರು, ತಂದೆ ತಾಯಿಗಳು ಅಂತ. ಬೋ ಅಂತ ಹೇಳಿದರೂ ಕೂಡ ತಂದೆ ತಾಯಿಗಳು ಸದಾ ಸ್ಟೇಬಲ್ ಆಗಿ ಇರುವವರು ಅಂತ. ದಿ ಕಂಟ್ರಿ ಹ್ಯಾಸ್ ದಟ್ ರೆಕಗ್ನೈಸ್ಡ್ ದಿ ರೈಟ್ಸ್ ಆಫ್ ನೇಚರ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಇದಕ್ಕೆ ಆಪ್ಷನ್ ಸಿ ಆಗಿರುತ್ತೆ, UK ಡಾರ್ ಅಂತ. ಕ್ಲಿಯರ್? ನೋಡಿ, ಇದು ಡೈರೆಕ್ಟಾಗಿ ಇರುವಂತಹ ಆನ್ಸರು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. 4th ಚಾಪ್ಟರ್ ಇದೆ ಅಲ್ವಾ, ವಂದನ ಶಿವ, ಆ ಪಾಠದಿಂದ. ಕ್ವಶನ್ ನಂಬರ್ 3, ಚೂಸ್ ದಿ ಆಡ್ ಕಾಂಬಿನೇಷನ್ ವಿತ್ ರೆಫರೆನ್ಸ್ ಟು ದ ಲೆಸನ್ ಟು ಡಿಯರ್ ಅಂತ ಇದೆ. ಈ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತಪ್ಪು ಅದನ್ನು ತೆಗೆದು ಒಗಿರಲ್ಲಪ್ಪ, ಅದೇ ಉತ್ತರ ಆಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಾವು ಒಂದೊಂದೇ ಓದ್ಕೊಂತ ಹೋಗೋಣ ಈಗ. ದ ಕಿಂಗ್ ಆ್ಯಂಡ್ ಹಿಸ್ ಮ್ಯಾನ್ ಆಲ್ವೇಸ್ ಕನ್ಸಿಡರ್ ದಿ ಎಕ್ಸ್ಪೆಂಡಿಚರ್ ಆನ್ ಕ್ರಿಮಿನಲ್. ಇದು ಸರಿಯಾದದ್ದು. ನೋಡಿ, ಅಲ್ಲಿನ ರಾಜ, ಟು ಡಿಯರ್ 2nd ಚಾಪ್ಟರ್ ಇದೆ ಅಲ್ವಾ, ಅಲ್ಲಿನ ರಾಜ ಹಾಗೂ ಎಲ್ಲ ಮಂತ್ರಿಗಳು ಸದಾ ಈ ಕ್ರಿಮಿನಲಿನ ಎಕ್ಸ್ಪೆಂಡಿಚರ್, ವೆಚ್ಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸರಿ ಇದೆ ಇದು. ಸೆಕೆಂಡು, ದಿ ಜರ್ಮನ್ ಸೋಗ್ರಿನ್ ಅಂದರೆ ಅಲ್ಲಿನ ರಾಜ ಥಾಟ್ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್ ಅಂತ. ಅಲ್ಲಿನ ಅಧಿಕಾರಿಗಳು ಹಾಗೂ ಅಲ್ಲಿನ ಒಬ್ಬ ಪ್ರಿನ್ಸ್ ಏನು ಮಾಡ್ತಾನೆ ಅಂದರೆ ಯೋಚನೆ ಮಾಡ್ತಾನೆ. ಥಾಟ್ ಅಂದರೆ ಯೋಚಿಸ್ತಾನೆ. ಈ ಗೇಮಿಂಗ್ ಹೌಸ್ನಿಂದ ಅಂದರೆ, ಗೇಮಿಂಗ್ ಹೌಸ್ ಅಂತ ಹೇಳಿದರೆ ಏನಂತೀರ ತಾವುಗಳು, ಈ ಜೂಜಾಟಗಳಿಂದ ನಮ್ಮ ದೇಶಕ್ಕೆ ಭಾಳ ತೊಂದರೆ ಆಗ್ತಾಯಿದೆ, ಹಾಗಾಗಿ ಅಂತ. ಇದು ಕೂಡ ಸರಿ. 3ನೇದು, ಸೋಲ್ಜರ್ಸ್ ವರ್ ಥಾಟ್ ಹೌ ಟು ಕಿಲ್ ಕ್ರಿಮಿನಲ್ಸ್. ಇದು ತಪ್ಪು. ಯಾವ ಸೈನಿಕರಿಗೂ ಕೂಡ ಯಾವ ರೀತಿಯಾಗಿ ಕ್ರಿಮಿನಲ್ಗಳನ್ನು ಕೊಲ್ಲಬೇಕು ಅಂತ ಹೇಳಿಕೊಟ್ಟಿರಲ್ಲ. ದ ಕ್ರಿಮಿನಲ್ ರಿಲೆಕ್ಟೆಂಟ್ ಟು ಗೋ ಔಟ್ ಆಫ್ ದಿ ಪ್ರಿಸನ್. ಇದು ಕೂಡ ಸರಿ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. 3ನೆಯ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ ರೋಮಿಯೋ ಅಂಡ್ ಜೂಲಿಯಟ್ ದಿ ವರ್ಡ್ ಗ್ಯಾರಿಶ್ ಯೂಸ್ ಟು ಡಿಸ್ಕ್ರೈಬ್ ಡ್ಯಾಶ್. ಪ್ರೀತಿಯ ಮಕ್ಕಳೇ, ನಾನು ಈಗಾಗಲೇ 3 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಆ 3ರಲ್ಲಿ ಈ 4ರಲ್ಲಿ 2 ಪ್ರಶ್ನೆಗಳು ರಿಪೀಟ್ ಆಗಿದೆ. MCQಸೇ ಅದನ್ನೇ ಹೇಳ್ತಾ ಇರುವಂಥದ್ದು. ಅವತ್ತು ನಿಮ್ಗೆ ಹೇಳಿದೆ, ಗ್ಯಾರಿಶ್ ಅಂದರೆ ಬ್ರೈಟ್ ಅಂತ, ಬ್ರೈಟ್ ಅಂದರೆ ಲೂರಿಡ್ ಅಂದರೆ ಸನ್, ಇವೆಲ್ಲವೂ ಕೂಡ ಒಂದೇ ಕಂಡ್ರಪ್ಪ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ ಡಿ, ಸನ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ, ನಾವೆಲ್ಲ ಹೇಳಿದ್ದು ಬಂದಿತ್ತೋ ಇಲ್ಲೋ ಅಂತ. ಬನ್ನಿ. ರೈಟ್ ಎನಿ 2 ಎಕ್ಸ್ಪ್ರೆಷನ್ಸ್ ಜೂಲಿಯಟ್ ಯೂಸಸ್ ಟು ಡಿಸ್ಕ್ರೈಬ್ ರೋಮಿಯೋ ಅಂತ ಇದೆ. ಈ ಕ್ವಶನ್ ಬರಲಿಲ್ಲ ಅಂದರೆ ಇದನ್ನೇ ಉಲ್ಟಾ ಮಾಡಿ ಕೇಳ್ತಾರೆ. ರೈಟ್ ಎನಿ 2 ಎಕ್ಸ್ಪ್ರೆಷನ್ಸ್ ರೋಮಿಯೋ ಯೂಸಸ್ ಟು ಡಿಸ್ಕ್ರೈಬ್ ಜೂಲಿಯಟ್ ಅಂತ. ಇಷ್ಟೇ ಉಲ್ಟಾ ಪಲ್ಟಾ ಮಾಡಿ ಕೇಳ್ತಾರೆ ಅಷ್ಟೇ. ನೋಡಿ, ಅದಕ್ಕೆ ಸರಿಯಾದ ಉತ್ತರ ಫಸ್ಟ್ ಆನ್ಸರ್ ಅದಕ್ಕೆ ಬರೀರಿ. ಎ ಅಂತ ಹಾಕ್ಬಿಟ್ಟು ಡೇ ಇನ್ ನೈಟ್ ಅಂತ ಬರೀರಿ, ಆಯಿತಾ. ಬಿ ಅಂತ ಹಾಕ್ಬಿಟ್ಟು ನ್ಯೂ ಸ್ನೋ, ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಬರೆದ್ರೆ ಮುಗೀತು. ಇವೆರಡೇ ಉತ್ತರಗಳು. ನೆಕ್ಸ್ಟ್, ಕ್ವಶನ್ ನಂಬರ್ 2, ಮೆನ್ಷನ್ ಎನಿ 2 ಥಿಂಗ್ಸ್ ದ ಕ್ರಿಮಿನಲ್ ಡಿಡ್ ಆಫ್ಟರ್ ರಿಲೀಸಸ್ ಫ್ರಮ್ ಹಿಸ್ ಲೈವ್ಲಿಹುಡ್ ಅಂತ ಇದೆ. ನೋಡಿ, ಆಯಿತಾ, ಫಾರ್ ಹಿಸ್ ಲೈವ್ಲಿಹುಡ್ ಅಂತ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಹೀ ಲಿವ್ಡ್, ಎ ಅಂತ ಹಾಕ್ಬಿಟ್ಟು ಹಿ ಲಿವ್ಡ್ ಅ ಪೀಸ್ಫುಲ್ ಲೈಫ್, ಸಂತೋಷದ ಜೀವನವನ್ನು ನಡೆಸ್ತಾನೆ. ಇನ್ನೊಂದು, ಹಿ ಪರ್ಚೇಸ್ಡ್ ಎ ಬಿಟ್ ಆಫ್ ಲ್ಯಾಂಡ್. ನೋಡಿ, ಅವನು ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್, ಆಯಿತಾ. ಈ ರೀತಿಯಾಗಿ ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಇನ್ ದ ಪೊಯಮ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದಿ ಬೌ ಆ್ಯಂಡ್ ವೈ ಅಂತ ಇದೆ. ಆನ್ ಚಿಲ್ಡ್ರನ್ ಅಂತ ಒಂದು ಸುಂದರವಾದ ಒಂದು ಪದ್ಯ ಇದೆ ನಿಮಗೆ, ಖಲೀಲ್ ಗಿಬ್ರಾನ್ ಅವರು ಬರೆದಿರುವಂಥದ್ದು. ಅದರಲ್ಲಿ 2 ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ, ಆಯಿತಾ. ಹೂ ಬೆಂಡ್ಸ್ ಅಂತ ಇದೆ. ದೇವರು ಬೆಂಡನ್ನು ಮಾಡ್ತಾನೆ, ಯಾರಿಗೆ ಅಂದರೆ ತಂದೆ ತಾಯಿಗಳಿಗೆ, ಕೆಲವೊಮ್ಮೆ ಮಕ್ಕಳಿಗೂ ಕೂಡ. ಅದೇ ಇಲ್ಲಿರೋದು. ಹೂ ಬೆಂಡ್ಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಎ ಅಂತ ಹಾಕಿ ಗಾಡ್ ಅಂತ ಬರೀರಿ. ಆ್ಯಂಡ್ ವೈ ಅಂತ ಇದೆ. ಬಿ ಅಂತ ಹಾಕ್ಬಿಟ್ಟು ಗಾಡ್ ಬೆಂಡ್ಸ್ ದಿ ಬೌ ಬಿಕಾಸ್, ನೀಟಾಗಿ ಬರೀಬೇಕು, ಆಯಿತಾ. ಸ್ವಲ್ಪ ಅರ್ಜೆಂಟ್ ಮಾಡೋದ್ರಿಂದ ಏನು ಕೂಡ ಸಿಗುವುದಿಲ್ಲ. ಏನಕ್ಕೆ?
ಟು ಸೆಂಡ್ ಫೋರ್ತ್ ಲಿವಿಂಗ್ ಆರೋಸ್ ಅಂತ. ಮಕ್ಕಳ ಜೀವನವನ್ನು ಉದ್ಧಾರ ಮಾಡಲಿಕ್ಕಾಗಿ ಆ ಬಾಣವನ್ನು ಮುಂದೆ ಕಳಿಸ್ಲಿಕ್ಕಾಗಿ ತಂದೆ ತಾಯಿಗಳನ್ನು ಕೆಲವೊಮ್ಮೆ ಬೆಂಡ್ ಕೂಡ ಮಾಡುತ್ತಾನೆ ದೇವರು ಅಂತ. ವಾಟ್ ಡಿಡ್ ವಂದನಾ ಶಿವ ಡೂ ವೈಲ್ ಶಿ ವಾಸ್ ಆನ್ ಪಾದಯಾತ್ರಾಸ್ ಆಫ್ ಚಿಪ್ಕೋ ಮೂಮೆಂಟ್. ಅವಳು ಭಾರತ ದೇಶದಲ್ಲಿದ್ದಾಗ ವಂದನಾ ಶಿವರವರು ರಜೆಗಳಲ್ಲಿ ಬಂದಾಗ ಆನ್ ವೆಕೇಷನ್ ಶಿ ಡಿಡ್ ಮೋರ್ ಪಾದಯಾತ್ರಾಸ್ಗಳನ್ನು ಮಾಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಎ ಅಂತ ಹಾಕಿಬಿಟ್ಟು ಶಿ ಡಾಕ್ಯುಮೆಂಟೆಡ್ ದಿ ಚಿಪ್ಕೋ ಮೂಮೆಂಟ್ ಅಂತ ಬರೀಬೇಕು. ಕ್ಲಿಯರ್ ಆಲ್ ಆಫ್ ಯು. ನೆಕ್ಸ್ಟ್ ಟು ಅಂತ ಹಾಕಿಬಿಟ್ಟು ಅದರಲ್ಲಿ ಶಿ ರೆಕಾರ್ಡೆಡ್ ಏನಂತ ಅವೇರ್ನೆಸ್ ಅಬೌಟ್ ಏನಂತೀರ ತಾವುಗಳು ಏನಂತೀರ ಅದನ್ನು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಥವಾ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅದರ ಬಗ್ಗೆ ರೆಕಾರ್ಡನ್ನು ಮಾಡ್ತಾಳೆ. ಅಂದರೆ ಒಂದು ಪುಸ್ತಕದ ಎಲ್ಲ ಬರವಣಿಗೆಯನ್ನು ಮಾಡ್ತಾಳೆ. ಎಷ್ಟು ಜನ ಈ ಚಿಪ್ಕೋ ಮೂಮೆಂಟಿನ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ ಅಂತ, ಸ್ಪೆಷಲಿ ರೂರಲ್ ವಿಮನ್ ಅಂತ. ಆಯಿತಾ, ಬನ್ನಿ ಇದು ನಿಮ್ಮ ಉತ್ತರಗಳು. ಈಗ ನಾವು ಹೇಳಿದಂಥ 3 ಅಂಕದ ಪ್ರಶ್ನೆಗಳು ಬಂದಿದ್ದಾವ ಇಲ್ಲೋ? ಥರ್ಡ್ ಮೇನ್ ಕ್ವಶನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳಿದ್ದಾವೆ. ಇದರಲ್ಲಿ ನೋಡಿ ಈಗ ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆ್ಯಂಡ್ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ, ಅದು ಬಂದಿದೆ. ಇನ್ನೊಂದು ರೋಮಿಯೋ ಆಪರೇಷನ್ ಜೂಲಿಯಸ್ ಬ್ಯೂಟಿ ನೆಕ್ಸ್ಪ್ರೆಸ್ಡ್, ಇದು ಕೂಡ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ, ಅದು ಕೂಡ ಬಂದಿದೆ. ಯಾವುದು? ಎರಡನೇದು ಅಪ್ಲೋಡ್ ಮಾಡಿ ಕೊಟ್ಟಿರಲಿಲ್ಲ. ಆಯಿತಾ, 1 ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ, 3 ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ, ಹಾಗೂ ಕ್ವಶನ್ ನಂಬರ್ 4 ಇದೆ ಅಲ್ವಾ, ಅದು ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಏನಂತ ಇದೆ ನೋಡೋಣ ಬನ್ನಿ. ಇದು ಸಮ್ಮರಿ ಆಫ್ ಆನ್ ಚಿಲ್ಡ್ರನ್ ಆಗಿರುವಂಥದ್ದು 4ನೇ ಪ್ರಶ್ನೆ. ಇದು ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಈಗ ಎನಿ 2 ಅಂತ ಇದೆ, 4 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡೋಣ ಬನ್ನಿ. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ಆ್ಯನ್ ಆನ್ಸರ್ ಟು ಫುಡ್ ಆ್ಯಂಡ್ ನ್ಯೂಟ್ರಿಷಿಯಸ್ ಕ್ರೈಸಿಸ್ ಎಕ್ಸ್ಪ್ಲೇನ್ ಅಂತ ಇದೆ. ಹೌ ಡಸ್ ದ ಸ್ಪೀಕರ್ ಪ್ರೂವ್ ದಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಇದು ಕೂಡ ಚಿಲ್ಡ್ರನ್ ಸಮ್ಮರಿ, ಇದು ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ವೈ ಡಿಡ್ ದ ಪ್ರಿನ್ಸ್ ಆ್ಯಂಡ್ ದ ಮಿನಿಸ್ಟರ್ಸ್ ಕ್ಯಾಪ್ಟ್ ಆನ್ ಕೀಪ್ ಆನ್, ಅದು ಆಯಿತಾ ತಪ್ಪಾಗಿದೆ ಇಲ್ಲಿ ಬರೆಯೋದವರು. ವೈ ಡಿ ದ ಪ್ರಿನ್ಸ್ ಆ್ಯಂಡ್ ದ ಮಿನಿಸ್ಟರ್ಸ್ ಕೀಪ್ ಆನ್, ಅದು ಕೆಪ್ಟ್ ಅಂತ ಬರೋಂಗಿಲ್ಲ ಅಲ್ಲಿ, ಕೀಪ್ ಆನ್ ಚೇಂಜಿಂಗ್ ದರ್ ಮೈಂಡ್ಸ್ ಇನ್ ಡೀಲಿಂಗ್ ವಿತ್ ದಿ ಕ್ರಿಮಿನಲ್ ಅಂತ. ಇದು ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ ವಿತ್ ಆನ್ಸರ್. ಆಯಿತಾ, 2Dರಲ್ಲಿ 3 ಕ್ವಶನಲ್ಲಿ 1 ಇಲ್ಲಿ ಬಂದಿದೆ. ಇಲ್ಲಿ ಬರೀಬೇಕಾಗಿರೋದು 2 ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿರುವಂಥದ್ದು. ಬನ್ನಿ ಈಗ ಗ್ರಾಮರ್ ಕಡೆಗೆ ಹೋಗುವ ಪ್ರೀತಿಯ ವಿದ್ಯಾರ್ಥಿಗಳೇ. ಬಹಳ ಈಸಿಯಾಗಿ ಗ್ರಾಮರ್ ಇತ್ತು ನೋಡಿ. ಈಗ ಮ್ಯಾನ್ ಈಸ್ ಎ, ಇದಕ್ಕೆ 1 2 3 4 ಆಪ್ಷನನ್ನು ಕೊಟ್ಟಿದ್ದಾರೆ, 4 ಡ್ಯಾಶ್ ಇದೆ, 4 ಅಂಕಗಳು. ಮ್ಯಾನ್ ಈಸ್ ಆ್ಯನ್ ಇನ್ಸಪರಬಲ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್ ಡ್ಯಾಶ್ ಹಿ ಈಸ್ ಎಕ್ಸ್ಪ್ಲಾಯ್ಟಿಂಗ್ ಅಂತ ಇದೆ. ಧೋ ಹಿ ಈಸ್ ಎಕ್ಸ್ಪ್ಲಾಯ್ಟಿಂಗ್. ನೋಡಿ, ಮನುಷ್ಯ ಒಬ್ಬ ಪ್ರಕೃತಿಯ ಒಂದು ಭಾಗ, ಆದರೂ ಕೂಡ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಆಲ್ಧೋ. ಆಯಿತಾ, ನೋಡಿ ಧೋ ಹಿ ಈಸ್ ಎಕ್ಸ್ಪ್ಲಾಯ್ಟಿಂಗ್ ಆ್ಯಂಡ್ ಮಿಸ್ಯೂಸಿಂಗ್ ದಿ ಎನ್ವಿರಾನ್ಮೆಂಟ್, ಹಾಗೂ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಡ್ಯಾಶ್ ಎನ್ವಿರಾನ್ಮೆಂಟ್ ಅಂತ ಇದೆ. ಮತ್ತು ಎನ್ವಿರಾನ್ಮೆಂಟ್ ನೋಡಿ, ಹೌದಲ್ವಾ? ಆ್ಯಸ್ ಎ ರಿಸಲ್ಟ್ ಎನ್ವಿರಾನ್ಮೆಂಟ್ ಈಸ್ ಅಂಡರ್ ಡಿಸ್ಟ್ರೆಸ್, ಬಟ್ ಎನ್ವಿರಾನ್ಮೆಂಟ್ ಈಸ್ ಗಿವಿಂಗ್ ಮೆನಿ ಡಿಸ್ಟ್ರೆಸ್ ಕಾಲ್ಸ್. ಹಾಗಾಗಿ ಸರಿಯಾದ ಉತ್ತರಗಳು ಧೋ ಆ್ಯಂಡ್ ಆ್ಯಸ್ ಎ ರಿಸಲ್ಟ್, ಲಾಸ್ಟ್ ಒನ್ ಬಟ್. ಈಗ ಸೆಕೆಂಡ್ ಮೇನ್ ಕ್ವಶನ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ನಿನ್ನೆ ನಾನು ನಿಮಗೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿ ಕಲಿಸಿದ್ದೆ, ಹಾಗೂ ಬಹಳ ಜನ ಅದಕ್ಕೆ ಒಂದು ಆನ್ಸರ್ ನಾನು ನೀವೇ ಕಮೆಂಟ್ ಮಾಡಬೇಕು ಅಂದಾಗ ಮಾಡಿದ್ರಿ. ಮತ್ತೊಮ್ಮೆ ಈಗ ಕಲಿಸ್ತೇನೆ, ನೋಡ್ಕೊಳ್ಳಿ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದಿ ಪ್ರಿನ್ಸ್ ಆಫ್ ಮೊನಾಕೋ. ದಿ ಪ್ರಿನ್ಸ್ ಡ್ಯಾಶ್ ಫಾರ್ ಎ ಮರ್ಡರ್, ಬ್ರ್ಯಾಕೆಟಲ್ಲಿ ಅಮೇಜ್ ಅಂತ ಇದೆ. ಅದಕ್ಕೆ ತಾವುಗಳು ಪ್ರತಿಯೊಂದು ಡ್ಯಾಶಿಗೆ 2 ಉತ್ತರಗಳನ್ನು ಬರೀಬೇಕಾಗಿರುತ್ತೆ. ಕ್ಲಿಯರ್ ಮೈ ಡಿಯರ್, 2 ವರ್ಡ್ಗಳನ್ನು ಬರೀಬೇಕು. ಹಾಗಿದ್ರೆ ದ ಪ್ರಿನ್ಸ್ ವಾಸ್ ಅಮೇಜ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ದ ಪ್ರಿನ್ಸ್ ಅಂದರೆ ರಾಜ ಅಂತ, ಒಬ್ಬನೇ ಅಲ್ವಾ ಅಲ್ಲಿ, ಅಮೇಜ್ಡ್ ಅಂತ ಅದನ್ನು V3 ಫಾರಮ್ ಬರೀಬೇಕು. ಹಾಗಿದ್ರೆ ಸರಿಯಾದ ಉತ್ತರ ವಾಸ್ ಅಮೇಜ್ಡ್. ಬಹುವಚನ ಇದ್ದರೆ ವರ್ ಅಂತ ಬರೀಬೇಕು. ಸೆಕೆಂಡ್ ಬರೋಣ. ಫಾರ್ ಎ ಮರ್ಡರ್ ಅಂದರೆ ಕೊಲೆ. ಎ ಮರ್ಡರ್ ನೋಡಿ, ಎ ಅಂದ್ರೇ 1 ಅಂತ. ಹಾಗಿದ್ರೆ ವಾಸ್ ಕಮಿಟೆಡ್ ಅಂತ ಅಲ್ಲಿ ಬರಬೇಕು. ಎರಡನೆಯ ಉತ್ತರ ವಾಸ್ ಕಮಿಟೆಡ್. ವಾಸ್ ಅಮೇಜ್ಡ್, ವಾಸ್ ಕಮಿಟೆಡ್ ಹಿಸ್ ಟಾಯ್ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಡ್ಯಾಶ್ ಸಮನ್ ಅಂತ ಇದೆ. ಈಗ ಇದಕ್ಕೆ ಉತ್ತರ ವಿಡಿಯೋ ನೋಡ್ತಾ ಇರೋರಿಗೆ ಕಳಿಸಿದರೆ ಬಹಳ ಅಂದರೆ ಬಹಳ ಖುಷಿಯಾಗುತ್ತೆ. ದಯವಿಟ್ಟು ಸೆಕೆಂಡ್ ಆನ್ಸರಲ್ಲಿ ಥರ್ಡ್ ಆನ್ಸರನ್ನು ತಾವುಗಳು ನನಗೆ ಸೆಕೆಂಡ್ ಮೇನ್ ಕ್ವಶನ್ಗೆ ಥರ್ಡ್ ಆನ್ಸರನ್ನು ಕಳುಹಿಸಿ ಕೊಡಿ. ಆಯಿತಾ, ಅದಂತೂ ನಾನು ನಿಮ್ಗೆ ಹೇಳಿದೆ, ಅದು ಬಹುವಚನ ಅಂತ. ಯು ಶುಡ್ ಯೂಸ್ ವಾಟ್ ಅಂತ ರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಒಂದನೇದು ಆರ್ಟಿಕಲ್ ಬರೀಬೇಕಂತೆ. ಆಕ್ಸಿಜನ್ ಈಸ್ ಡ್ಯಾಶ್ ಬೇಸಿಕ್ ನೀಡ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ ಇದೆ. ಅದು ಎ ಅಂತ ಬರೀರಿ. ಆರ್ಟಿಕಲ್ಲು ಇರೋದೇ 3, ಎ ಆ್ಯನ್ ದಿ. ಆಯಿತಾ, ಇದೇ 3ರಲ್ಲಿ ಯಾವುದೋ ಒಂದು ಉತ್ತರ. ಹಾಗಿದ್ರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 1ಗೆ ಅದು ಎ ಆಗಿರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಫೆಲಿಸಿಟೇಟೆಡ್ ಇನ್ ದಿ ಕಾನ್ಫರೆನ್ಸ್. ಹೌದಲ್ವಾ? ಬನ್ನಿ,
ಒನ್ ಆಫ್ ಮೈ ಫ್ರೆಂಡ್ಸ್ ಅವರೇ ಕೊಡ್ತಾ ಇದ್ದಾರೆ ಆಯಿತಾ. ಏನಂತ ಇದೆ, ಸಿಂಗುಲರು ಒನ್ ಅಂತ ಹೇಳಿದರೆ, ಹಾಗಾಗಿ ಸರಿಯಾದ ಉತ್ತರ ಅಲ್ಲಿ ವಾಸ್ ಅಂತ ಬರಬೇಕು. ದೇ ಹಾರ್ಡ್ಲಿ ಬಂಕ್ ದಿ ಕ್ಲಾಸಸ್. ನೋಡಿ ವಿದ್ಯಾರ್ಥಿಗಳೇ, ಗ್ರಾಮರೇ ಬರಲ್ಲ ಅಂದರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಕೆಂಡರಿ PUC ಎಕ್ಸಾಮಿಗೆ ಬರುವಂಥ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ಒಂದು ಲೈಕ್ ಬಟನು, ಒಂದು ಕಮೆಂಟಲ್ಲಿ ಹೈಪ್ ಅಂತ ಬರ್ತಾಯಿದೆ, ಆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ದೇ ಹಾರ್ಡ್ಲಿ ಬಂಕ್ ದಿ ಕ್ಲಾಸಸ್, ಕ್ವಶನ್ ಟ್ಯಾಗ್ ಮಾಡಿ ಅಂತ ಇದೆ. ಕ್ವಶನ್ ಟ್ಯಾಗ್ ಲಿಂಕನ್ನು ಕೊಟ್ಟಿರ್ತೇನೆ, ಯಾರಿಗೆ ಬರಲ್ವೋ ಅವ್ರು ಮಾಡಿ. ಇಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಡೂ ದೇ ಈಸ್ ದ ರೈಟ್ ಆನ್ಸರ್. ಡು ದೇ ಅಂತ ಬರೀಬೇಕು, ಡೂ ದೇ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಅದೇ ಉತ್ತರ ಇದಕ್ಕೆ ಆಯಿತಾ. ಈಗ ಬಹಳ ಜನ ಸರ್ ಇದು ಪಾಸಿಟಿವ್ ಸೆಂಟೆನ್ಸ್ ಅಲ್ವ? ಇಲ್ಲ, ಅದು ನೆಗೆಟಿವ್. ಯಾಕೆಂದರೆ ಹಾರ್ಡ್ಲಿ ಅಂತ ಬಂದಿದೆ, ಹಾಗಾಗಿ ಅದು ನೆಗೆಟಿವ್ ಸೆಂಟೆನ್ಸು. ನಮ್ಮ ಆನ್ಸರ್ ಪಾಸಿಟಿವ್ನಲ್ಲಿರಬೇಕು. ಡೂ ದೇ ಇಸ್ ದ ರೈಟ್ ಆನ್ಸರ್. 99% ಮಕ್ಕಳು ಎಕ್ಸಾಮಲ್ಲಿ ಡೋಂಟ್ ದೇ ಅಂತ ಬರೀತಾರೆ, ಡು ನಾಟ್ ದೇ ಅಂತ. ಅದು ತಪ್ಪು. ರೈಟ್ ಆನ್ಸರ್ ಈಸ್ ಡು ದೇ. ವಿ ಸೆಲೆಬ್ರೇಟ್ ಆಲ್ ಫೆಸ್ಟಿವಲ್ಸ್ ಅಂತ ಇದೆ, ಇದನ್ನು ಡೂ ಫಾರಮಲ್ಲಿ ಕ್ವಶನ್ ಫ್ರೇಮ್ ಮಾಡಿ ಅಂತ ಇದೆ, ಭಾಳ ಈಸಿ. ಡೂ ವಿ ಸೆಲೆಬ್ರೇಟ್ ಆಲ್ ಫೆಸ್ಟಿವಲ್ಸ್, ಇಷ್ಟೇ ಆನ್ಸರು. ಧನ್ಯವಾದಗಳು. ಇದು ಒಂದೇ ಆನ್ಸರ್ ಕ್ವಶನಿಗೆ ಗೊತ್ತಾಗಲ್ಲ, ಇದನ್ನು ನಾನು ನಿಮಗೆ ಕೈಯಾರೆ ಬರೆಸಿ ಕಲಿಸಿದ್ದೀನಿ. ಅಂಥ ವೀಡಿಯೋಸ್ಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಮ 11-12 ನಿಮಿಷಗಳ ಕಾಲ ನನ್ನ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ಇದೇ ರೀತಿಯಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇದೇ ರೀತಿಯಾಗಿ ಬರುವಂಥದ್ದು. ಕೆಲವೊಮ್ಮೆ ಪ್ಯಾಸೇಜನ್ನು ಕೊಡಲಾಗಿರುತ್ತೆ, ಕೆಲವೊಮ್ಮೆ ಲೆಟರ್ ರೈಟಿಂಗನ್ನು ಕೊಟ್ಟಿರ್ತಾರೆ, ಇಷ್ಟು ಡಿಫ್ರೆನ್ಸು. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಏನು ಬೇಕು ಯೂನಿಟ್ ಟೆಸ್ಟಿಗೆ ಯಾವುದೇ ಕ್ವಶನ್ ಪೇಪರ್ ಆಗಿರ್ಬೋದು ಅಂತಹ ಪ್ರಶ್ನೆಗಳನ್ನು, ಆ ಯೂನಿಟ್ ಟೆಸ್ಟಿಗೆ ಬರುವಂತಹ ಗ್ರಾಮರ್ಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅದನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೆದು ಎಕ್ಸಾಮಲ್ಲಿ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ ಆಯಿತಾ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಪ್ರಾಕ್ಟೀಸ್ ಮ್ಯಾನ್ ಆಯಿತಾ, ಅಷ್ಟೇ, ಮತ್ತೇನು ಹೇಳಲಿಕ್ಕೆ ಬಯಸುವುದಿಲ್ಲ.